ದಿ ಟ್ರೂತ್, ಸತ್ಯ, ನನ್ನಲ್ಲೇ ಇರುವ ಸತ್ಯ, ನನ್ನನ್ನು ನನ್ನಲ್ಲೇ ಇರುವಂತೆ ಮಾಡಿರುವ ಸತ್ಯ, ನನ್ನ ಸುತ್ತಲಿನ ಪ್ರಪಂಚದ ದೃಷ್ಟಿಕೋನವನ್ನು ಬದಲಾಯಿಸುವ ಸತ್ಯ. ಯಾವುದು ಆ ಸತ್ಯ? ಅದೇ ಬಿ ದ ಚೇಂಜ್, ಐ ಆಮ್ ದ ಚೇಂಜ್. ನಾನು ಅದೆಷ್ಟೋ ಬಾರಿ ನಮ್ಮ ದೇಶದ ಬಗ್ಗೆ, ನಮ್ಮ ದೇಶಾಭಿಮಾನದ ಬಗ್ಗೆ ಬಂದಿರುವ ಇನ್ಸ್ಪಿರೇಷನಲ್ ವಿಡಿಯೋಸ್ ಹಾಗೂ ಫಿಲ್ಮ್ಗಳನ್ನು ನೋಡಿದ್ದೀನಿ. ಅವುಗಳಲ್ಲಿರುವ ಈ ಸತ್ಯವನ್ನು ಒಪ್ಪಿದ್ದೀನಿ. ಆದರೆ ಆ ಸತ್ಯ ಬರೀ ನನಗೆ ಮೋಟಿವೇಶನಲ್ ಆಗಿದೆ. ಆ ಸತ್ಯ ನನಗೆ ಹ್ಯಾಬಿಟ್ ಆಗಲೇ ಇಲ್ಲ. ಹೇಗೆ ಅಂತೀರಾ? ನಾನು ಯೂಟ್ಯೂಬ್ನಲ್ಲೋ ಫೇಸ್ಬುಕ್ನಲ್ಲೋ ಫಿಲ್ಮ್ಗಳಲ್ಲೋ ನಮ್ಮ ದೇಶದ ಅಥವಾ ದೇಶಾಭಿಮಾನದ ಬಗ್ಗೆ ಇರುವ ವಿಡಿಯೋಸ್ಗಳನ್ನು ನೋಡಿದಾಗ ನನ್ನ ಮೈಯೆಲ್ಲ ರೋಮಾಂಚನವಾಗಿ, ನಾನು ನನ್ನ ದೇಶಕ್ಕಾಗಿ ಏನಾದರೂ ಮಾಡಬೇಕು, ಈ ಕರಪ್ಟೆಡ್ ಸಿಸ್ಟಮ್ ವಿರುದ್ಧ ಹೋರಾಡಬೇಕು, ಈ ಸಿಸ್ಟಮ್ನ ಚೇಂಜ್ ಮಾಡಬೇಕು, ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡಬೇಕು ಎಂದು ಯೋಚಿಸ್ತೀನಿ. ಆದರೆ ಆ ಯೋಚನೆ ಬರೀ ಆ ಥರದ ವಿಡಿಯೋಸನ್ನು ನೋಡಿದ ಆ ದಿನ, ಆ ಕ್ಷಣ, ಅಥವಾ ಮ್ಯಾಕ್ಸಿಮಮ್ ಅಂದರೂ ಒಂದು ವಾರ ಮಾತ್ರನೇ. ಆಮೇಲೆ ಆ ಸತ್ಯವನ್ನು, ಅಂದರೆ ಆ ಮೋಟಿವೇಶನನ್ನು ಮರೆತು ಮತ್ತೆ ತಪ್ಪು ಮಾಡಲು ಮುಂದಾಗುತ್ತೇನೆ. ಅಂದರೆ ಆ ಬಿ ದ ಚೇಂಜ್, ಐ ಆಮ್ ದ ಚೇಂಜ್ ಅನ್ನೋ ಸತ್ಯ ನನಗೆ ಬರೇ ಮೋಟಿವೇಶನಲ್. ಅದು ನನ್ನ ಹ್ಯಾಬಿಟ್ ಆಗಲೇ ಇಲ್ಲ. ಬಟ್ ಈ ವರ್ಷ, ಅಂದರೆ ಆಗಸ್ಟ್ 15, 2016 ದಿನದಂದು ನಾನು ಆ ಬಿ ದ ಚೇಂಜ್, ಐ ಆಮ್ ದ ಚೇಂಜ್ ಅನ್ನೋ ಸತ್ಯವನ್ನು ನನ್ನ ಹ್ಯಾಬಿಟ್ ಆಗಿ ಮಾಡಿಕೊಳ್ಳಲು ನಿರ್ಧಾರ ಮಾಡಿದ್ದೇನೆ. ಅಂದರೆ ನಾನೇನು ಆರ್ಮಿ ಜಾಯ್ನ್ ಆಗಲ್ಲ, ಪೊಲಿಟಿಷಿಯನ್ ಆಗಲ್ಲ, IAS ಎಕ್ಸಾಮ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಲ್ಲ, ಬಸ್ ಸ್ಟ್ಯಾಂಡ್ ಕ್ಲೀನ್ ಮಾಡಿ ಅದರ ವಿಡಿಯೋನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಲ್ಲ. ಬಟ್ ನಮ್ಮ ಗೌರ್ಮೆಂಟ್ ನನ್ನ ಒಳಿತಿಗಾಗಿ ನನಗೋಸ್ಕರ ಮಾಡಿರುವ ರೂಲ್ಸ್ಗಳನ್ನು ಫಾಲೋ ಮಾಡ್ತೀನಿ. ನಮ್ಮ ಗೌರ್ಮೆಂಟ್ಗೆ ನನ್ನ ಕಡೆಯಿಂದ ಒಂದು ಸಣ್ಣ ಸಪೋರ್ಟ್ ಕೊಡ್ತೀನಿ. ಹೇಗೆ ಅಂತೀರಾ? ಪಬ್ಲಿಕ್ ಪ್ಲೇಸ್ಗಳಲ್ಲಿ ಸ್ಮೋಕ್ ಮಾಡಲ್ಲ, ಹೆಲ್ಮೆಟ್, DL ವೆಹಿಕಲ್ ಡಾಕ್ಯುಮೆಂಟ್ಸ್ ಇಲ್ಲದೆ ಬೈಕ್ ಓಡಿಸಲ್ಲ, ಹಾಗೂ RTO ಮಾಡಿರೋ ಪ್ರತಿಯೊಂದು ರೂಲ್ಸ್ಗಳನ್ನು ಫಾಲೋ ಮಾಡ್ತೀನಿ. ನನ್ನ ರೂಮ್, ನನ್ನ ಮನೆ, ಆಮೇಲೆ ನನ್ನ ಏರಿಯಾವನ್ನು ಯಾವಾಗಲೂ ಕ್ಲೀನ್ ಇರುವಂತೆ ಮಾಡಲು ಪ್ರಯತ್ನ ಪಡ್ತೀನಿ. ಟ್ರಾಫಿಕ್ ರೂಲ್ಸ್ಗಳನ್ನು ಫಾಲೋ ಮಾಡ್ತೀನಿ. ಇನ್ನು ಮುಂದೆ ನನಗೆ ವೋಟ್ ಮಾಡಲು ಅವಕಾಶ ಬಂದಾಗಲೆಲ್ಲ ನನ್ನ ವೋಟನ್ನು ರೈಟ್ ಕ್ಯಾಂಡಿಡೇಟ್ಗೆ ಹಾಕ್ತೀನಿ. ಬಿಲ್ ಇಲ್ಲದೆ ಎಲ್ಲೂ ಏನೂ ಖರೀದಿ ಮಾಡಲ್ಲ. ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡ್ತೀನಿ. ಗಾಂಧೀಜಿಯವರು ಹೇಳಿದಾಗೆ ಬಿ ದ ಚೇಂಜ್ ದಟ್ ಯು ವಾಂಟ್ ಟು ಸಿ ಇನ್ ದಿ ವರ್ಲ್ಡ್ ಅನ್ನೋ ಥರ ಜೀವನ ಮಾಡ್ತೇನೆ. ಒಂದು ವೇಳೆ ನನ್ನ ಸುತ್ತಲಿನ ಪ್ರಪಂಚ ಅದಕ್ಕೆ ಕೋಆಪರೇಟ್ ಮಾಡಲಿಲ್ಲ ಅಂದರೆ ನನ್ನಲ್ಲಿರುವ ಭಗತ್ ಸಿಂಗ್ ಎಚ್ಚರವಾಗುತ್ತಾನೆ. ಸಿಸ್ಟಮ್ ಚೇಂಜ್ ಆಗುವವರೆಗೂ ಇನ್ಕ್ವಿಲಾಬ್ ಜಿಂದಾಬಾದ್ ಅಂತ ನನ್ನಲ್ಲೇ ಒಂದು ಕೂಗು ಈ ಸಿಸ್ಟಮ್ಗೆ ಕೇಳ್ತಾನೆ ಇರುತ್ತೆ. ಕೊನೆಯದಾಗಿ ಒಂದು ಮಾತು. ಇಷ್ಟು ದಿನ, ಇಷ್ಟು ವರ್ಷ ನನ್ನೊಳಗೆ ಭಗತ್ ಸಿಂಗ್ ಎಚ್ಚರವಾಗಿದ್ದ. ಆದರೆ ಗಾಂಧೀಜಿ ಮಲಗಿದ್ದ. ಏಕೆಂದರೆ ನನ್ನಲ್ಲಿ ಆ ಬಿ ದ ಚೇಂಜ್, ಐ ಆಮ್ ದ ಚೇಂಜ್ ಅನ್ನೋ ಸತ್ಯ ಬರೀ ಮೋಟಿವೇಶನಲ್ ಆಗಿತ್ತು. ನಾನು ಈ ಸಿಸ್ಟಮ್ ವಿರುದ್ಧ ಯಾವಾಗಲೆಲ್ಲ ತಪ್ಪು ಮಾಡ್ತೀನೋ ಆವಾಗ ನನ್ನೊಳಗಿರುವ ಆ ಭಗತ್ ಸಿಂಗ್ ನನ್ನ ವಿರುದ್ಧನೇ ಇನ್ಕ್ವಿಲಾಬ್ ಜಿಂದಾಬಾದ್ ಅಂತ ಕೂಗ್ತಿದ್ದ. ಆದರೆ ಇನ್ನು ಮುಂದೆ ಗಾಂಧೀಜಿ ಅನ್ನೋ ಮೋಡ್ ಆನ್ ಆಗುತ್ತೆ. ಭಗತ್ ಸಿಂಗ್ ಮಲಗ್ತಾನೆ. ಏಕೆಂದರೆ ಆ ಬಿ ದ ಚೇಂಜ್, ಐ ಆಮ್ ದಿ ಚೇಂಜ್ ಅನ್ನೋ ಸತ್ಯ ಈಗ ನನ್ನ ಹ್ಯಾಬಿಟ್ ಆಗಿದೆ. ಅಂದರೆ ನಾ ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಅದು ಇರುತ್ತೆ. ನೀವು ಯಾವ ಮೂಡಲ್ಲಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಜೈ ಹಿಂದ್.